ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಇಂದು ಶ್ರೀ ಕ್ಷೇತ್ರ ಬಸವನಗುಡಿಯಲ್ಲಿ ದೊಡ್ಡ ಬಸವ ದೇವಸ್ಥಾನದ ಮುಂದೆ ಇದ್ದೀವಿ ವೀಕ್ಷಕರೇ. ಇವತ್ತು ವಿಶೇಷವಾಗಿ ಬಸವಣ್ಣನಿಗೆ ಅಲಂಕಾರ ಮಾಡಿದ್ದಾರೆ. ಇದು ದೊಡ್ಡ ಬಸವಣ್ಣ ದೇವಸ್ಥಾನ ಬೆಂಗಳೂರು ದಕ್ಷಿಣ ಭಾಗದಲ್ಲಿರುವಂಥ ಐತಿಹಾಸಿಕ ದೇವಾಲಯ ಆಗಿದ್ದು ಸುಮಾರು ಇದು 480 ವರ್ಷ ಹಳೆಯದಾಗಿದೆ. 1537ರಲ್ಲಿ ಕೆಂಪೇಗೌಡರು ಈ ಪ್ರದೇಶನ ಆಳ್ತಾ ಇದ್ರು. ಆಗ ಇಲ್ಲಿ ಹೆಚ್ಚಾಗಿ ರೈತರು ವಾಸವಾಗಿದ್ರು. ಅವರು ಹೆಚ್ಚಾಗಿ ಕಳೆಕಾಯಿ ಬೆಳೆ ಬೆಳೀತಾ ಇದ್ರಂತೆ. ಹಾಗಾಗಿ ಅವರೆಲ್ಲ ಬೆಳೆದಿರೋ ಕಳೆಕಾಯಿ ಬೆಳೆನೆಲ್ಲ ಕೈಲಾಸದಿಂದ ಒಂದು ಬಸವಣ್ಣ ಪೌರ್ಣಮಿ ದಿವಸ ಬಂದು ಇಲ್ಲಿ ಕಳೆಕಾಯನ್ನೆಲ್ಲ ತಿಂದು ಹಾಳು ಮಾಡ್ತಿರ್ತಂತೆ ಬೆಳೆನೆಲ್ಲ. ಇದು ರೈತರಿಗೆಲ್ಲ ಗೊತ್ತಾಗಿ ನಂತರ ದೇವರಲ್ಲಿ ಮೊರೆ ಇಟ್ಟು ಕೇಳ್ಕೊಂಡಾಗ ದೇವ್ರು ಇಲ್ಲೇ ಪ್ರತ್ಯಕ್ಷ ಕೂತಿದೆ ಅಂತ ಒಂದು ಕತೆ ಇದೆ. ರೈತರು ಇದನ್ನು ನೋಡಿ ಇಷ್ಟು ದೊಡ್ಡ ಬಸವಣ್ಣ ಇದೆ ಇಲ್ಲಿ ಓಪನ್ ಇಷ್ಟು ಜಾಗದಲ್ಲಿ ಅಂತ ಹೇಳಿ ಕೆಂಪೇಗೌಡರು ಮಾರುವೇಷದಲ್ಲಿ ಬಂದು ಜನಗಳನ್ನೆಲ್ಲ ಬಂದಾಗ ಏನೋ ಇಲ್ಲೊಂದು ಪೂಜೆ ಮಾಡ್ತಾ ಇದ್ದಾರಲ್ಲ ಅಂತ ಗೊತ್ತಾಗಿ ಇಷ್ಟು ದೊಡ್ಡ ಬಸವಣ್ಣ ಇದೆ ಇಲ್ಲಿ ಅಂತ ಅವ್ರಿಗೆ ಗೊತ್ತಾಯಿತು. ಆ ದಿನ ಅವ್ರಿಗೆ ಕನಸಲ್ಲಿ ದೇವರು ಹೋಗಿ ನನಗೊಂದು ದೇವಸ್ಥಾನ ಕಟ್ಟು ಅಂತ ಆಜ್ಞೆ ಮಾಡೋದಂತೆ. ಇಲ್ಲಿ ಹೆಚ್ಚಾಗಿ ಕಲ್ಲುಗಳು ಇದ್ದಿದ್ದ ಪ್ರದೇಶ ಇದು. ಅದೇ ಇಲ್ಲಿ ಇದ್ದಿದ್ದ ಕಲ್ಲುಗಳನ್ನೇ ತಂದು ಇಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ. 1532ರಲ್ಲಿ ಜೀರ್ಣೋದ್ಧಾರ ಆಗಿದೆ. ಸುಮಾರು ಇದು 12 ಅಡಿ ಎತ್ತರ 20 ಅಡಿ ಉದ್ದ ಇದ್ದು ಏಕಶಿಲಾ ವಿಗ್ರಹ ಆಗಿದೆ ನಂದಿ ಮೂರ್ತಿ. ಇದು ವೀಣೆ ನುಡಿಸ್ಕೊಂಡು ಇಲ್ಲಿ ಕೂತಿರೋದೇ ಒಂದು ವಿಶೇಷ. ವೀಣೆ ಕೆಳಗಡೆ ವೃಷಭಾವತಿ ನದಿ ಅಂತ ಉದ್ಭವ ಆಗತ್ತೆ ಇಲ್ಲಿ. ಈಗ ಅದು ಒಂದು 20 ಅಡಿ 25 ಅಡಿ ಕೆಳಗಡೆ ಗುಪ್ತಗಾಮಿನಿಯಾಗಿ ಹರಿತಾ ಇದೆ ಅಂತ ಒಂದು ಕಥೆ ಇದೆ. ಇಲ್ಲಿ ಕಾರ್ತಿಕ್ ಮಾಸದಲ್ಲಿ ಕಡೆ ಸೋಮವಾರ ಮಂಗಳವಾರ ಅತಿ ವಿಜೃಂಭಣೆಯಿಂದ ಕಳೆಕಾಯಿ ಪರಿಷೆ ಅಂತ ನಡೆಯುತ್ತೆ. ಈ ರೈತರೆಲ್ಲ ಬೆಳೆದಿರೋ ಬೆಳೆನೆಲ್ಲ ತಂದು ದೇವ್ರಿಗೆ ತಂದು ಅರ್ಪಿಸಿ ನೈವೇದ್ಯ ರೂಪದಲ್ಲಿ ಎಲ್ರಿಗೂ ಕೊಡ್ತಾ ಇದ್ರಂತೆ ಆಗಿನ ಕಾಲದಲ್ಲಿ. ಅದು ವ್ಯಾಪಾರ ವಹಿವಾಟು ಸೇರಿಕೊಂಡು ನಂತರ ಅದು ಪರಿಷೆ ಅಂತ ಶುರುವಾಗಿ ಇವತ್ತಿನ ದಿವಸ ಕಡಲೆಕಾಯಿ ಪರಿಷೆ ಅಂತ ಒಂದು 450-460-70 ವರ್ಷದಿಂದ ಇದು ಇತಿಹಾಸ ಇದೆ ಅಂತ ಹೇಳ್ತೀನಿ. ಹಾಗೆ ಇದು ಎಷ್ಟು ದಿನಗಳ ಕಾಲ ನಡೆಯುತ್ತೆ ಅಂತ? ಪ್ರತಿ ವರ್ಷ ಕಾರ್ತಿಕ್ ಮಾಸದಲ್ಲಿ ಕಡೆ ಸೋಮವಾರ ಮಂಗಳವಾರ ಹಿಂದೆ ಒಂದು ದಿವಸ ಮುಂದೆ ಒಂದು ದಿವಸ ಅಂತಿತ್ತು. ಈಗ ಒಟ್ಟಾಗಿ 5 ದಿವಸ ಮಾಡಬೇಕು ಅಂತ ಸರ್ಕಾರದ ವತಿಯಿಂದ ನಿರ್ಧರಿಸಿರೋದ್ರಿಂದ ಹೆಚ್ಚಾಗಿ ಭಕ್ತರು ಬಂದು ದೇವ್ರ ದರ್ಶನ ಪಡೀರಿ ಅಂತ ಈ ಮೂಲಕ ವಿನಂತಿಸ್ಕೊಳ್ತೀನಿ. ಸರ್, ಹೆಚ್ಚಾಗಿ ದರ್ಶನ ಪಡೀರಿ ಅಂತ ಭಕ್ತರು ಏನೋ ಹೇಳ್ತಿದ್ದೀರಿ. ಆಡಳಿತ ಮಂಡಳಿ ಯಾವ ರೀತಿ ಇದನ್ನ ಕಾರ್ಯನಿರ್ವಹಿಸ್ತಾ ಇದೆ? ಎಲ್ಲ ರೀತಿಯ ಸುರಕ್ಷಣೆಗಳನ್ನು ತಗೊಂಡಿದ್ದಾರೆ. ಇಲ್ಲಿ ತುಂಬ ರಶ್ ಆಗೋದ್ರಿಂದ ಒಳಗೆ ಯಾರನ್ನೂ ಬಿಡಬಾರ್ದು ಅಂತ ಆಜ್ಞೆ ಆಗಿದೆ. ಎಲ್ರಿಗೂ ಕಾಣೋ ಥರ ದೇವ್ರಿಗೆ ವ್ಯವಸ್ಥೆ ಮಾಡಿ ಅವ್ರಿಗೆಲ್ಲ ದರ್ಶನ ಮಾಡಿ ಅಲ್ಲೇ ಮಂಗಳಾರತಿ ತಗೊಂಡು ಹೋಗೋ ಥರ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ತುಂಬಾ ವಿಜೃಂಭಣೆಯಿಂದ ಅಲಂಕಾರ ಮಾಡಿದ್ದೀರಿ. ಭಕ್ತರು ಏನು ಹೇಳ್ತಿಲ್ವಾ ಒಳಗಡೆ ಬಿಡ್ತಾ ಇಲ್ಲ, ಯಾಕೆ ಬಿಡ್ತಾ ಇಲ್ಲ ಅನ್ನೋದೇನಾದ್ರು ಪ್ರಶ್ನೆ ಮಾಡ್ತಿದ್ದಾರಾ ಅಂತ? ಇಲ್ಲ, ಆ ಥರ ಯಾರು ಕೇಳ್ತಿಲ್ಲ. ಅವರೆಲ್ಲ ಇಲ್ಲಿನ ಒಂದು ಈ ಡೆಕೋರೇಷನ್ ಎಲ್ಲ ನೋಡಿ ಅವ್ರಿಗೊಂದು ಖುಷಿಯಾಗಿ ಎಲ್ಲರೂ ದೇವ್ರು ನೋಡ್ಕೊಂಡು ದರ್ಶನ ಮಾಡ್ತಾರೆ. ನಮ್ಮ ಒಂದು ವ್ಯವಸ್ಥಾಪನಾ ಮಂಡಳಿ ನಮ್ಗೆ ಮುಜರಾಯಿಯಿಂದ ನಾವೆಲ್ಲ ಒಂದು ಶಾಸಕರನ್ನ ಕೇಳಿದಾಗ ಮಿನಿಸ್ಟ್ರನ್ನ ಕೇಳಿದಾಗ ಅವರು ಒಂದು ಗ್ರಾಂಟ್ಸ್ ರಿಲೀಸ್ ಮಾಡಿಕೊಟ್ಟು ಇದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಮೊದಲನೇ ಬಾರಿಗೆ ಇದು ಇಷ್ಟು ಅದ್ಧೂರಿಯಾಗಿ ಇಲ್ಲಿ ಒಂದು ಹೂವಿನ ಒಂದು ಡೆಕೋರೇಷನ್ ಆಗಿದೆ. ಎಲ್ಲರೂ ಬಂದು ನೋಡಿ ಅಂತ ಒಂದು ತಿಳಿಸ್ತೀನಿ. ಹಾಗೆ ಬಸವಣ್ಣ ಬಂದು ಕಳ್ಳೆಕಾಯಿ ತಿನ್ನೋದು ಅನ್ನೋದೊಂದು ಪ್ರತೀತಿ ಇದೆ. ಈಗಲೂ ಕೂಡ ಅದ್ ನಡ್ಕೊಂಡ್ ಬರ್ತಿದ್ಯಾ ಅಂತ? ಅದು ಆ ಕಾಲದಲ್ಲಿ ಇತ್ತು. ಒಂದು ಕಾಲದಲ್ಲಿ ಪರಿಚಯ ಆಗಿ 2 ದಿವಸಕ್ಕೆ ಯಾವ ಒಂದು ಸಿಪ್ಪೆನೂ ಇರ್ತಾ ಇರಲಿಲ್ಲ ಅಂತ ಒಂದು ಕತೆ ಇದೆ. ಈಗ ಅದೆಲ್ಲ ನಶಿಸಿ ಹೋಗಿದೆ ಅಷ್ಟೇ. ಕಡ್ಲೆಕಾಯಿ ಹಾಕಿದ್ರೆ ಬಸವಣ್ಣ ಜಾತ್ರೆನಲ್ಲಿ ಕಡ್ಲೆಕಾಯಿ ವ್ಯಾಪಾರ ಹೇಗಿದೆ ಅಂತ? ವ್ಯವಹಾರ ಇದೆ, ಎಲ್ಲ ಚೆನ್ನಾಗೈತಾರೆ. ಒಬ್ಬೊಬ್ಬರ 1 ಲಕ್ಷ ಬಂತು ಬಿಡ. ಅಷ್ಟೇ ಮಾತಾಡೋದು, ಜಾಸ್ತಿ ಮಾತಾಡೋದು. ಯಾಕೆ ಇಷ್ಟೊಂದು ಬೇಜಾರಾಗಿ ಮಾತಾಡ್ತಾ ಇದ್ರೆ? ವ್ಯಾಪಾರ ಆಗಿಲ್ವಾ? ಯಾರಿಗೂ ವ್ಯವಹಾರ ಆಗಲ್ಲ ಕಣವ್. ಅದಕ್ಕೆ ಎಲ್ಲಿಂದ ಬಂದಿದ್ದೀರಿ ವ್ಯಾಪಾರ ಮಾಡ್ಲಿಕ್ಕೆ ಅಂತ? ದಾವಣಿಕರ ದಾವಣಗೆರೆ. ಅಲ್ಲಿಂದ ಬಂದ. ಇವಾಗ ಚೆನ್ನಾಗಿ ವ್ಯಾಪಾರ ಆಗಿಲ್ಲ? ಆಗಲ್ಲ. ಇವತ್ತು ವಿಶೇಷವಾಗಿ ಬಸವಣ್ಣನ ಜಾತ್ರೆ ನಡೀತಾ ಇದೆ. ನಿಮ್ಮ ವ್ಯಾಪಾರ ವಹಿವಾಟುಗಳು ಹೇಗಿದೆ? ಜನಗಳು ನಿಮ್ಗೆ ಸ್ಪಂದಿಸ್ತಾ ಇದಾರಾ ಅಂತ? ಮೇಡಮ್, ನಿನ್ನೆ ತುಂಬಾ ಚೆನ್ನಾಗಿ ಆಗ್ತಾ ಇತ್ತು. ಇವತ್ತು ಫುಲ್ ಡಲ್ ಇದೆ. ಯಾಕಂದ್ರೆ ಇವತ್ತು ಹೇಳ್ತಾರೆ ಎಲ್ಲರೂ ಇವತ್ತು ಸೋಮವಾರ ಕಾರ್ತಿಕ ಕಡೆ ಸಾರ್ ಕಾರ್ತಿಕ ಅಂತಂದೇಳಿ ಇವತ್ತೇನೋ ಫುಲ್ ಸ್ವಲ್ಪ ಡಲ್ ಇದೆ. ನಿನ್ನೆ ಚೆನ್ನಾಗಾಯ್ತು ಮೇಡಮ್. ನಿನ್ನೆ ಚೆನ್ನಾಗಿದ್ರು, ಇವತ್ತು ಒಂಚೂರು ಜನ ಇದಾರೆ, ತಿಂತಾ ಇಲ್ಲ ಅಷ್ಟೇ. ವ್ಯಾಪಾರ ಕಮ್ಮಿ ಇದೆ ಒಂಚೂರು. ಯಾರು ಒಂದ್ ಕಡೆ ನಿರಾಸೆ ಆಗ್ತಿದೆ, ವ್ಯಾಪಾರಿಗಳಿಗೆಲ್ಲ ಒಂದ್ ಕಡೆ ನಿರಾಸೆ ಆಗ್ತಿದೆ. ತುಂಬಾ ನಿರಾಸೆ ಇದೆ ಒಂಚೂರು ಲೈಟ್ ಆಗಿ. ಆದ್ರೆ ಜಾತ್ರೆ ನೋಡ್ತಿದ್ವಲ್ಲ, ಖುಷಿಯಾಗಿದೀವಿ ಅಷ್ಟೇ. ಜಾತ್ರೆ ಚೆನ್ನಾಗಿದೆ. ಬಸವಣ್ಣನ ಜಾತ್ರೆ ನಡೀತಾ ಇದೆ. ಜನಗಳ ಹೇಗೆ ರೆಸ್ಪಾನ್ಸ್ ಇದೆ? ನೀವು ಸ್ಟಾಲ್ ಬೇರೆ ಹಾಕೊಂಡಿದ್ರಿ, ವ್ಯಾಪಾರ ಚೆನ್ನಾಗ್ ಆಗ್ತಿದ್ಯಾ ಅಂತ? ಮುಂಚೆ ಪರವಾಗಿಲ್ಲ ಮ್ಯಾಮ್, ಆಗ್ತಾ ಇತ್ತು. ಇವಾಗ ಈ ನಡುವೆ ಯಾಕೋ ಸ್ವಲ್ಪ ಡಲ್ ಇದೆ. ಹೋದ ವರ್ಷ ಮುಂದಿನ ವರ್ಷ ಎಲ್ಲ ಫುಲ್ ಜನ, ಕ್ರೌಡ್ ನಿಂತ್ಕೊಳ್ಳಕ್ಕೆ ಜಾಗ ಇರ್ಲಿಲ್ಲ. ಈ ಸಲ ಸ್ವಲ್ಪ ಕಡಿಮೆ ಇದಾರೆ ಜನ.
ಯಾಕೆ ಅನಿಸ್ತಾ ಇದೆ ಜನ ಬರ್ತಾ ಇಲ್ಲ ಹೊರಗಡೆ ಅಂತ? ಇನ್ನು ಅವ್ರಿಗೇನು ಗೊತ್ತಿಲ್ಲ ಅನ್ಸುತ್ತೆ, ಗೊತ್ತಿದ್ರೆ ಬರೋರು, ಮೋಸ್ಟ್ಲಿ ಗೊತ್ತಿಲ್ಲ ಅನ್ಸುತ್ತೆ, ಆದ್ರಿಂದ ಬರ್ತಾ ಇಲ್ಲ. ಆದ್ರೆ ಇಷ್ಟೊತ್ತಿಗೆ ಇಲ್ಲಿ ಫುಲ್ ನೀವು ನಿಂತ್ಕೊಳ್ಳಕ್ ಜಾಗ ಇರ್ತಿರ್ಲಿಲ್ಲ, ಇವಾಗ ಸ್ವಲ್ಪ ಪರವಾಗಿಲ್ಲ. ಬಸವಣ್ಣನ ಜಾತ್ರೆ ನಡೀತಾ ಇದೆ, ಹೇಗಿದೆ ವ್ಯಾಪಾರ? ಚೆನ್ನಾಗಿ ವ್ಯಾಪಾರ ನಡೀತಾ ಇದೆಯಾ? ಜನ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾ ಇದಾರ? ಹೌದು ಮೇಡಮ್, ಚೆನ್ನಾಗೈತೆ ವ್ಯಾಪಾರ. ನೀವ್ ಅನ್ಕೊಂಡಂಗ್ ವ್ಯಾಪಾರ ಆಗ್ತಿದ್ಯಾ? ಖುಷಿ ಆಯ್ತಾ? ಖುಷಿ ಆಯ್ತು. ಸವಲತ್ತು ಇದಕ್ಕೆ ಖುಷಿ ಆಗಿದೆ.